SSLC Science 50 important objective questions ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್. ಕರೆಕ್ಟಾಗಿ ನೋಡಿರಿ, ಅಬ್ಜೆಕ್ಟಿವ್ 50 ಭಾಳ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಅದಾವೆ. ವಿಚ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಕೆಮಿಕಲ್ ರಿಯಾಕ್ಷನ್? ರಾಸಾಯನಿಕ ಕ್ರಿಯೆ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ರಸ್ಟಿಂಗ್ ಆಫ್ ಐರನ್ ಅಂತ ನೋಡಿ. ಮೆಲ್ಟಿಂಗ್ ಆಫ್ ಐಸ್ ಇಲ್ಲ, ರಸ್ಟಿಂಗ್ ಆಫ್ ಐರನ್. ಕಟ್ಟಿಂಗ್ ಪೇಪರ್ ಮಾಡೋದಂಗಿಲ್ಲ, ಬಾಯ್ಲಿಂಗ್ ಆಫ್ ವಾಟರ್ ಆಗಂಗಿಲ್ಲ. ಓಕೆನಾ? ರಸ್ಟಿಂಗ್ ಆಫ್ ಐರನ್. ಕಲರ್ ಮತ್ತು ಅದರದ್ದು ಶೇಪ್ ಏನಪ್ಪ ಅಂದ್ರೆ ಪೂರ ಚೇಂಜ್ ಆಗ್ಬೇಕು. ಮತ್ತು ರಿಪೀಟ್ ನಾವು ಹೊಸದು ಮಾಡೋಕ್ಕೆ ಯಾವುದು ಬರಲ್ಲ, ಅದಕ್ಕೆ ಏನಪ್ಪ ಅಂತೇಳಿ ರಾಸಾಯನಿಕ ಕ್ರಿಯೆ ಅಂತ ಕರೀತಾರೆ. ಈಗ ಮೆಲ್ಟ್ ಮಾಡೋದು ಐಸ್, ಅದು ಮತ್ತೇನಾಗಿರುತ್ತೆ, ಮತ್ತು ಹೊಳ್ಳಿ ನಾವು ಐಸ್ ಮಾಡೋಕ್ಕೆ ಬರ್ತದೆ. ಹೌದಾ? ಪೇಪರ್ ಕಟ್ ಮಾಡ್ರೆ ಮತ್ತು ತುಕಡಿ ಜೋಡಿಸ್ಬೋದು. ಅದು ಯಾವ ರೀತಿ ಇದೆ, ಅದ್ರೊಳಗೆ ಏನು ಚೇಂಜಸ್ ಆಗಿರೋಲ್ಲ. ಹೌದಾ? ಬಾಯ್ಲಿಂಗ್ ವಾಟರ್, ಬಾಯ್ಲ್ ಮಾಡಿದ್ರೆ ವಾಟರ್ ಏನು ಮತ್ತು ಆಗುತ್ತೆ, ಮತ್ತು ಹೊಳ್ಳಿ ಮತ್ತು ವಾಟರ್ ನೀರು ಪಡಿಬೋದು. ಅದಕ್ಕಾಗಿ ಅದು ಯಾವುದೂ ಆಗಂಗಿಲ್ಲ. ರಸ್ಟಿಂಗ್ ಆಫ್ ಐರನ್ ನೋಡಿ. ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಇನ್ ಫೋಟೋಸಿಂಥೆಸಿಸ್? ಫೋಟೋಸಿಂಥೆಸಿಸ್ ನಡಿಬೇಕಾದ್ರೆ ಯಾವ್ದು ಗ್ಯಾಸ್ ಯೂಸ್ ಮಾಡ್ತಾರೆ ಅಂದರೆ ಪ್ರಕಾಶ್ ಅಂತ ಸಂಶ್ಲೇಷಣೆಯಲ್ಲಿ ಯಾವ ಅನಿಲ ಬಳಸಲಾಗುತ್ತದೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ಅನಿಲ ಬಳಸ್ತಾರಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್, ಅದು ಬಳಕೆ ಮಾಡ್ಕೋತದೆ. ಹೌ ಮೆನಿ ಚೇಂಬರ್ಸ್ ಆರ್ ದೇರ್ ಇನ್ ಹ್ಯೂಮನ್ ಹಾರ್ಟ್ ಅಂತಂದರೆ ಮಾನವನ ಹೃದಯದಲ್ಲಿ ಎಷ್ಟು ಕೊಠಡಿಗಳಿವೆ, ಕೋಣೆಗಳಿವೆ ಅಂತ ಕೇಳಿದ್ರೆ 4. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್? ವಿದ್ಯುತ್ ಪ್ರವಾಹದ SI ಘಟಕ ಯಾವುದಪ್ಪ ಅಂದರೆ ವೋಲ್ಟ್. ನೆಕ್ಸ್ಟ್ ಇಲ್ಲ ನೋಡ್ರಿ, ವಿದ್ಯುತ್ ಪ್ರವಾಹದ SI ಘಟಕ ಯಾವುದು? ವೋಲ್ಟ್, ಓಮ್, ಆಂಪಿಯರ್, ಜೌಲ್. ಇಲ್ಲಿ ಯಾವುದಪ್ಪ ಅಂತಂದ್ರೆ ಕರೆಕ್ಟಾಗಿ ಆನ್ಸರ್ ಆಂಪಿಯರ್. 5ನೇ ಪ್ರಶ್ನೆ ನೋಡ್ರಿ, pH ವ್ಯಾಲ್ಯೂ 7 ಇಂಡಿಕೇಟ್ಸ್. pH 7 ಇದ್ದರೆ ಏನು ತೋರಿಸ್ತದೆ ಅಂತಂದರೆ ಅದು ನ್ಯೂಟ್ರಲ್ ಅದಂತ ಅರ್ಥ, ತಟಸ್ಥ ಅಂತ. ವಿಚ್ ಈಸ್ ಎ ಮೆಟಲ್ ಅಂತ ಕೇಳಿದ್ರೆ ಕೆಳಗೆ ಲೋಹ ಯಾವುದು ಅಂತಂದ್ರೆ ಐರನ್ ನೋಡ್ರಿ, ಕಬ್ಬಿಣ. ನಂಬರ್ ಆಫ್ ಲಾಸ್ ಆಫ್ ರಿಫ್ಲೆಕ್ಷನ್, ಪ್ರತಿಫಲನ ನಿಯಮಗಳ ಸಂಖ್ಯೆ ಎಷ್ಟವ ಅಂತಂದರೆ 2 ಲಾಗಳು. ಹ್ಯೂಮನ್ ಐ ಹ್ಯಾಸ್ ವಿಚ್ ಲೆನ್ಸ್? ಮಾನವನ ಕಣ್ಣು ಯಾವ ಲೆನ್ಸ್ ಹೊಂದಿದೆ ಅಂದರೆ ಕಾನ್ವೆಕ್ಸ್. ಪ್ರೊಸೆಸ್ ಆಫ್ ಫುಡ್ ಪ್ರಿಪರೇಷನ್ ಇನ್ ಪ್ಲಾಂಟ್ಸ್, ಸಸ್ಯಗಳಲ್ಲಿ ಆಹಾರ ತಯಾರಾಗುವ ಪ್ರಕ್ರಿಯೆ ಯಾವುದಪ್ಪ ಅಂದರೆ ಅದು ಫೋಟೋಸಿಂಥಸಿಸ್ ಮಾತ್ರ ತಯಾರಾಗ್ತದೆ. ವಿಚ್ ಈಸ್ ಎ ನಾನ್ ಮೆಟಲ್? ಕೆಲವರಲ್ಲಿ ಅಲೋಹ ಯಾವುದು? ಇದರೊಳಗೆ ಅಲೋಹ ಯಾವುದಪ್ಪ ಅಂದರೆ ಸಲ್ಫರ್ ನೋಡ್ರಿ. ಯೂನಿಟ್ ಆಫ್ ರೆಸಿಸ್ಟೆನ್ಸ್, ವಿದ್ಯುತ್ ಪ್ರತಿರೋಧದ ಘಟಕ ಯಾವುದಪ್ಪ ಅಂತಂದರೆ ಓಮ್ ನೋಡ್ರಿ. ಆರ್ಗನ್ ದ್ಯಾಟ್ ಪಂಪ್ಸ್ ಬ್ಲಡ್, ರಕ್ತವನ್ನು ಪಂಪ್ ಮಾಡುವಂಗ ಯಾವುದಪ್ಪ ಅಂದರೆ ಹಾರ್ಟ್. ಫುಲ್ ಫಾರ್ಮ್ ಆಫ್ DNA ವಿಸ್ತೃತ ರೂಪ ಏನಪ್ಪ ಅಂದರೆ ಪೂರ್ಣ ರೂಪ ಯಾವುದಪ್ಪ ಅಂತಂದರೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್. SI ಯೂನಿಟ್ ಆಫ್ ಎನರ್ಜಿ ಅಂದರೆ ಶಕ್ತಿಯ SI ಘಟಕ ಯಾವುದಪ್ಪ ಅಂದರೆ ಜೌಲ್ ನೋಡ್ರಿ. ವಿಚ್ ಈಸ್ ಆನ್ ಆ್ಯಸಿಡ್ ಅಂದರೆ ಕೆಳಗಿನವುಗಳು ಆಮ್ಲ ಯಾವುದಪ್ಪ ಅಂತಂದರೆ HCl ಆಮ್ಲ ಆಗಿರ್ತದೆ. ಮೇನ್ ಫಂಕ್ಷನ್ ಆಫ್ ಲಂಗ್ಸ್, ಶ್ವಾಸಕೋಶದ ಮುಖ್ಯ ಕಾರ್ಯ ಏನಪ್ಪ ಅಂದರೆ ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ಕೊಬೋದು. ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ, ವಿದ್ಯುತ್ ಶಕ್ತಿಯ ಘಟಕ ಯಾವುದಪ್ಪ ಅಂದರೆ ಕಿಲೋವ್ಯಾಟ್. ಲಾರ್ಜೆಸ್ಟ್ ಆರ್ಗನ್ ಇನ್ ಹ್ಯೂಮನ್ ಬಾಡಿ, ಮಾನವನ ದೇಹದ ಅತಿ ದೊಡ್ಡ ಅಂಗ ಸ್ಕಿನ್ ಆಗಿರುತ್ತೆ ನೋಡಿ. ರಿನ್ಯೂವಲ್ ಎನರ್ಜಿ ಸೋರ್ಸ್, ನವೀಕರಿಸಬಹುದಾದ ಶಕ್ತಿ ಯಾವುದಪ್ಪ ಅಂದರೆ ಸೋಲಾರ್ ಎನರ್ಜಿ. ವಾಟರ್ ಟ್ರಾನ್ಸ್ಪೋರ್ಟ್ ಟಿಶ್ಯೂ ಇನ್ ಪ್ಲಾಂಟ್ಸ್, ಸಸ್ಯಗಳ ನೀರು ಸಾಗುವ ನಳಿಕೆ ಯಾವುದಪ್ಪ ಅಂತಂದರೆ ಅದು ಜೈಲಮ್. ಕೆಮಿಕಲ್ ಫಾರ್ಮುಲಾ ಆಫ್ ವಾಟರ್, ನೀರಿನ ರಾಸಾಯನಿಕ ಸೂತ್ರ ಯಾವುದಪ್ಪ ಅಂದರೆ H2O. ಗ್ಯಾಸ್ ರಿಲೀಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಮುಖಾಂತರ ಯಾವುದಾತಂದರೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಹೊರಬರುವ ಅನಿಲ ಯಾವುದಪ್ಪ ಅಂದರೆ ಆಕ್ಸಿಜನ್. ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದಂದರೆ ಅಮೀಟರ್. ಹ್ಯೂಮನ್ ಬ್ಲಡ್ ಕಲರ್ ಈಸ್ ಡ್ಯೂ ಟು, ಮಾನವನ ರಕ್ತ ಕೆಂಪಾಗಿರುವುದಕ್ಕೆ ಕಾರಣ ಯಾವುದಪ್ಪ ಅಂದರೆ ಹಿಮೋಗ್ಲೋಬಿನ್. SI ಯೂನಿಟ್ ಆಫ್ ಫೋರ್ಸ್ ಅಂದರೆ ಬಲದ SI ಘಟಕ, SI ಮಾನ ಯಾವುದಪ್ಪ ಅಂದರೆ ನ್ಯೂಟನ್. ಡಿವೈಸ್ ಯೂಸ್ ಟು ಸಿ ದ ಡಿಸ್ಟೆನ್ಸ್ ಆಬ್ಜೆಕ್ಟ್ ಕ್ಲಿಯರ್ಲಿ, ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಬಳಸುವ ಸಾಧನ ಯಾವುದಪ್ಪ ಅಂದರೆ ಟೆಲಿಸ್ಕೋಪ್. ವಿಚ್ ವಿಟಮಿನ್ ಈಸ್ ಅಬ್ಟೈನ್ ಫ್ರಮ್ ಸನ್ಲೈಟ್ ಅಂದರೆ ಸೂರ್ಯನ ಬೆಳಕಿನಿಂದ ಸಿಗುವ ವಿಟಮಿನ್ ಡಿ ಆಗಿರ್ತದೆ. ಕೆಮಿಕಲ್ ಸಿಂಬಲ್ ಆಫ್ ಸೋಡಿಯಂ ರಾಸಾಯನಿಕ ಸಂಕೇತ ಅಂದರೆ Na ನೋಡ್ರಿ. pH ವ್ಯಾಲ್ಯೂ ಆಫ್ ಆಸಿಡ್ ಈಸ್, ಆಮ್ಲದ pH ಮೌಲ್ಯ 7 7 ಅಂತ ಅರ್ಥ ಇಲ್ಲದ ನೋಡ್ರಿ. ಯಾಕೆ ಆಪ್ಷನ್ದಾಗ ಕೊಟ್ಟರೆ ಗ್ರೇಟರ್ ದೆನ್, ಲೆಸ್ ದೆನ್, ಈಕ್ವಲ್ ಟು ಆರ್ 14 ಅಂತ. ಯೂನಿಟ್ ಆಫ್ ಪವರ್ ಅಂದರೆ ಶಕ್ತಿಯ ದರದ ಘಟಕ ಯಾವುದು ಅಂದರೆ ವ್ಯಾಟ್ ನೋಡ್ರಿ. ಪ್ಲ್ಯಾಂಟ್ ಸೆಲ್ ವಾಲ್ ಮೇಡ್ ಆಫ್, ಇದರಿಂದ ಆಗಿದಪ್ಪ ಸಸ್ಯ ಕೋಶದ ಗೋಡೆ ಯಾವಿಂದ ಮಾಡಿದೆ ಅಂತ ಸೆಲ್ಯುಲೋಸ್ನಿಂದ ಆಗಿರುತ್ತೆ ನೋಡ್ರಿ. ಗ್ಯಾಸ್ ಯೂಸ್ಡ್ ಇನ್ ರೆಸ್ಪಿರೇಷನ್, ಶ್ವಾಸಕ್ರಿಯೆಯಲ್ಲಿ ಬಳಸುವ ಅನಿಲ ಯಾವುದಪ್ಪ ಅಂದರೆ ಆಕ್ಸಿಜನ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್, ನೀರಿನ ಕುದಿಯುವ ತಾಪಮಾನ 100 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ. ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ಟೆಂಪ್ರೇಚರ್, ತಾಪಮಾನ ಅಳೆಯುವ ಸಾಧನ ಯಾವುದಂದರೆ ಥರ್ಮೋಮೀಟರ್. ಎಕ್ಸಾಂಪಲ್ ಆಫ್ ಫಾಸಿಲ್ ಫ್ಯೂಲ್, ಜೈವಿಕ ಇಂಧನದ ಉದಾಹರಣೆ ಯಾವುದಪ್ಪ ಅಂದರೆ ಕೋಲ್ ನೋಡ್ರಿ. ಗ್ರೀನ್ ಪಿಗ್ಮೆಂಟ್ ಇನ್ ಪ್ಲಾಂಟ್, ಸಸ್ಯಗಳಲ್ಲಿ ಹಸಿರು ವರ್ಣದ ರಂಜಕ ಯಾವುದಂದ್ರೆ ಕ್ಲೋರೋಫಿಲ್. SI ಯೂನಿಟ್ ಆಫ್ ಪ್ರೆಷರ್, ಒತ್ತಡದ SI ಮಾನ ಯಾವುದಂದರೆ ಪ್ಯಾಸ್ಕಲ್. ಹ್ಯೂಮನ್ ಬಾಡಿ ಟೆಂಪ್ರೇಚರ್, ಮಾನವನ ಸಾಮಾನ್ಯ ದೇಹದ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್.
ವಿಚ್ ಮೆಟಲ್ ಈಸ್ ಲಿಕ್ವಿಡ್ ಎಟ್ ರೂಮ್ ಟೆಂಪ್ರೇಚರ್, ಕೊಟ್ಟಿದ್ದ ತಾಪಮಾನದಲ್ಲಿ ದ್ರವವಾಗಿರುವಂಥ ಲೋಹ ಯಾವುದು ಅಂದರೆ ಮರ್ಕುರಿ. ಗ್ಯಾಸ್ ಯೂಸ್ಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್, ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಜೀವನದ ಮೂಲ ಘಟಕ ನೋಡ್ರಿ, ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ ಕೇಳಿದ್ರೆ ಶೆಲ್ ಆಗಿರುತ್ತೆ ನೋಡ್ರಿ. ಕೆಮಿಕಲ್ ಫಾರ್ಮುಲಾ ಆಫ್ ಕಾರ್ಬನ್ ಡೈಆಕ್ಸೈಡ್ ಸೂತ್ರ ಯಾವುದಪ್ಪ ಅಂದರೆ CO2. ವಿಚ್ ಪ್ಲಾನೆಟ್ ಈಸ್ ಕಾಲ್ಡ್ ರೆಡ್ ಪ್ಲಾನೆಟ್, ಕೆಂಪು ಗ್ರಹ ಯಾವುದಪ್ಪ ಅಂದರೆ ಮಾರ್ಸ್, ಮಂಗಳ ಗ್ರಹ. ಗ್ಯಾಸ್ ಯೂಸ್ಡ್ ಇನ್ ಬಲೂನ್ಸ್ ಅಂದರೆ ಬಲೂನ್ ತುಂಬಲು ಬಳಸುವ ಅನಿಲ ಯಾವುದಂದರೆ ಹೀಲಿಯಂ. ಸ್ಪೀಡ್ ಆಫ್ ಲೈಟ್ ಯಾವುದು 3 × 10⁸ m/s. ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್, ಪ್ರಕೃತಿಯ ಒಂದು ಅತಿ ಕಠಿಣ ಪದಾರ್ಥ ಯಾವುದಂದ್ರೆ ಡೈಮಂಡ್ ಆಗಿರುತ್ತೆ ನೋಡ್ರಿ. ಹ್ಯೂಮನ್ ಬ್ಲಡ್ pH ವ್ಯಾಲ್ಯೂ ಎಷ್ಟು, ಮಾನವನ ರಕ್ತದ pH ಮೌಲ್ಯ 7.4. ವಿಚ್ ವಿಟಮಿನ್ ಪ್ರಿವೆಂಟ್ಸ್ ಸ್ಕರ್ವಿ ರೋಗ, ಸ್ಕರ್ವಿ ರೋಗವನ್ನು ತಡೆಯುವ ವಿಟಮಿನ್ ಯಾವುದಪ್ಪ ಅಂದರೆ ವಿಟಮಿನ್ ಸಿ. ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಅಳೆಯುವ ಸಾಧನ ಯಾವುದಂದರೆ ಸ್ಪಿಗ್ಮೋಮಾನೋಮೀಟರ್. ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್, ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂದರೆ ಜುಪಿಟರ್. ಇವು 50 ಪ್ರಶ್ನೆಗಳು ಇಂಪಾರ್ಟೆಂಟ್ ಇರ್ತಕ್ಕಂಥ MCQ. ಓಕೆ.